ಬಟ್ ಆದ್ರೆ ಈ ಹಿಂದೆ ಹೇಳಿದ್ರು ವೀರಕಪುತ್ರ ಅವರು ಹೇಳಿದ್ರು ಇಲ್ಲೇ ಸ್ಮಾರಕದಿಂದ ಒಂದು ಅರ್ಧ ಕಿಲೋಮೀಟರ್ ದೂರ ಕಿಚ್ಚ ಸುದೀಪ್ ಅವರು ಜಾಗ ಪರ್ಚೇಸ್ ಮಾಡಿದ್ರೆ ನಾವು ಅಲ್ಲೇ ಸ್ಮಾರಕನ ಮಾಡ್ತೀವಿ, ಗ್ರಂಥಾಲಯಗಳನ್ನ ಮಾಡ್ತೀವಿ ಅಂತ. ನಾವು ಕೇಳ್ತಾ ಇರೋದು ಅಭಿಮಾನಿ ಸ್ಟುಡಿಯೋದಲ್ಲೇ ಜಾಗ ಬೇಕು ಅಂತ. ಈಗ ತಾವು ಒಂದು ಮಾಡ್ಬೋದು, ನಾವು ಒಂದು ಮಾಡ್ಬೋದು, ವೀರಕಪುತ್ರ ಶ್ರೀನಿವಾಸ ಒಂದು ಮಾಡ್ಬೋದು, ಸುದೀಪ್ ಸರ್ ಒಂದು ಮಾಡ್ಬೋದು. ಮಾಡಬೇಡ ಅಂತ ಯಾರು ಹೇಳಿಲ್ಲ. ಏನು ಅಭಿಮಾನಕ್ಕೆ ವಿಷ್ಣುವರ್ಧನ್ ಅವ್ರಿಗೋಸ್ಕರನೇ ಬಂದು ಮಾಡ್ತಾ ಇರೋದು. ಇಲ್ಲಿ ಯಾರಿಗೂ ಬೆನಿಫಿಟ್ ಯಾರಿಗೂ ಇಲ್ಲ. ಇನ್ನು ಇವರು ವಿಷ್ಣು ಸೇನಾ ಅಂತ ಇಟ್ಕೊಂಡಿದ್ದಾರೆ, ವಿಷ್ಣು ಸೇನಾ ಸಮಿತಿ ಅಂತ ಇಟ್ಕೊಂಡಿದ್ದಾರೆ, ವಿಷ್ಣು ಸಂಘಟನೆ ಅಂತ ಇಟ್ಕೊಂಡಿದ್ದಾರೆ. ಎಲ್ಲ ಯಾರ ಹೆಸರಲ್ಲಿ ಮಾಡಿದ್ರು ವಿಷ್ಣುವರ್ಧನ್ ಹೆಸರಲ್ಲೇ ಮಾಡ್ತಾ ಇರೋದು. ಬಟ್ ಆದ್ರೆ ಮೊನ್ನೆ ಅನಿರುದ್ಧ ಅವರು ಸಭೆ ಇಟ್ಟಾಗ ಅವರೇ ಹೇಳ್ತಾರೆ ಅಭಿಮಾನಿಗಳು ವಿಷ್ಣುದಾದ ಅವರ ಹೆಸರು ಹೇಳಿ ದುಡ್ಡು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮೇಡಮ್ ಯಾರು ಮೇಡಮ್ ಕೊಡುವಂಥವ್ರು ಯಾರಿದ್ದಾರೆ? ಈಗ ಹೇಳಿದ್ನಲ್ಲ ಮೇಡಮ್, ಎಲ್ಲ ಬಡ ಅಭಿಮಾನಿಗಳೇ ಇರೋದು. ಹೃದಯದಲ್ಲಿ ಶ್ರೀಮಂತಿಕೆ. ಈ ಥರ ವಿಷಯದಲ್ಲಿ ಮೇಡಮ್ ಇವೆಲ್ಲ ಸತ್ಯಕ್ಕೆ ದೂರವಾದ ಮಾತು. ಆ ಸ್ಮಾರಕ ಮಾಡಿರಿ, ಅಲ್ಲಿ ಪುಣ್ಯಭೂಮಿ ಜಾಗನ ಅಭಿವೃದ್ಧಿಪಡಿಸಿ. ನಾನು ಹೇಳಿದೆ ಮೇಡಮ್, ನಮ್ಮ ವೈಯಕ್ತಿಕವಾಗಿ 50 ಲಕ್ಷ ಕೊಡ್ತೀವಿ ನಮ್ಮ ಸಂಘಟನೆ ಕಡೆಯಿಂದ. ಈ ಹಿಂದೆ ನೀವೇ ಹೇಳಿದ್ರೆ ಅಭಿಮಾನಿಗಳೆಲ್ಲ ದುಡ್ಡು ಹಾಕಿ ನಾವೇ ತಗೋತೀವಿ ಅದನ್ನ ಅನ್ನುವಂಥದ್ದು ಎಲ್ಲಿ ತನಕ ಬಂದಿದೆ ಅನ್ನುವಂಥದ್ದು. ನಮಗೆ ನಿಗದಿಯಾಗಿ ಇಷ್ಟು ಜಾಗ ಬೇಕೇ ಬೇಕು ಮೇಡಮ್. ನಾವು 2 ಎಕರೆ ಕೇಳಿದ್ದೀವಿ. ಸರ್ಕಾರದವ್ರು ಎಷ್ಟು ಮಾಡಿಕೊಡ್ತಾರೆ ವೆಲ್ಕಮ್. ಅವರು ಸರ್ಕಾರದವರು ಮಾಡಿಕೊಟ್ಟು ಬೇಕಾರೆ ಅವ್ರು ಬಾಲಣ್ಣನ ಕುಟುಂಬದವ್ರು ಬೇಕಾರೆ ಒಂದು ನಿಗದಿಯಾದ ಬೆಲೆ ಕಟ್ಟಿ. ಅವ್ರ ಹತ್ರ ಇಲ್ಲ ಅಂದರೆ ಬಾಲಣ್ಣ ಕುಟುಂಬದ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತೀವಿ, ದಯಮಾಡಿ ಒಂದಿನ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ, ನಿಮ್ಗೇನು ಅಡಚಣೆ ಆಗಲ್ಲ. ನೀವು ಅವ್ರಿಗೆ ಮೋಸ ಮಾಡಿದವ್ರು ಮೇಡಮ್ ಯಾರೂ ಉಳಿಯಲ್ಲ ಮೇಡಮ್. ಇಷ್ಟು ಅಲ್ಲಿ ಧರ್ಮಸ್ಥಳ ವಿಷಯಕ್ಕೆ ಹೋಗಿ ಯಾರು ಮೋಸ ಮಾಡಿದ್ರು, ಯಾರ ಈಗ ಮಾಡಿ ಅವ್ರ ಹೆಸರು ಹಾಕೊಂಡು ಧರ್ಮಸ್ಥಳಕ್ಕೆ ಅಪಚುತ್ತಿದ್ರೋ ಅಲ್ಲಿ ಹಂಗೆ ಹಾಳಾದ್ರು. ಇಲ್ಲಿ ಇವ್ರೇನನ್ನ ವಿಷ್ಣುವರ್ಧನ್ ಅವ್ರಿಗೆ ಏನನ್ನ ಮೋಸ ಮಾಡಿದ್ರೆ ಇವರು ಹಾಳಾಗ ನೋಡೋಣ ಮೇಡಮ್. ಇನ್ನು ಏನಾಯ್ತದ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಗೆ ಆ ಜಾಗ ಬೇಕೇ ಬೇಕು ಮೇಡಮ್. ಆಗಲಿಲ್ಲ ಅಂದರೆ ಮೇಡಮ್ ವಿಷ್ಣುವರ್ಧನ್ ನಮ್ಮ ಮನಸ್ಸಲ್ಲಿದ್ದಾರೆ. ಈಗ ವಿಷ್ಣುವರ್ಧನ್ ನೋಡಿದ ತಕ್ಷಣವೇ ಅಭಿಮಾನ ಹುಡ್ತಾನಕ್ಕಿಂತ ಅವ್ರು ನಮ್ಮ ಮನಸ್ಸಲ್ಲಿ 365 ನಮ್ಮ ಮನಸ್ಸಲ್ಲಿ ಇದ್ದೇ ಇರ್ತಾರೆ ಮೇಡಮ್. ಈಗ ನೀವು ಇಲ್ಲೇ ಸ್ಮಾರಕ ಕಟ್ಟಬೇಕು ಅಂತ ಇದ್ದೀರಾ ಅಭಿಮಾನ್ ಸ್ಟುಡಿಯೋದಲ್ಲೇ. ಬಟ್ ಆದ್ರೆ ಈ ಹಿಂದೆ ಹೇಳಿದ್ರು ವೀರಕಪುತ್ರ ಅವರು ಹೇಳಿದ್ರು ಇಲ್ಲೇ ಸ್ಮಾರಕದಿಂದ ಒಂದು ಅರ್ಧ ಕಿಲೋಮೀಟರ್ ದೂರ ಕಿಚ್ಚ ಸುದೀಪ್ ಅವರು ಜಾಗ ಪರ್ಚೇಸ್ ಮಾಡಿದ್ರೆ ನಾವು ಅಲ್ಲೇ ಸ್ಮಾರಕನ ಮಾಡ್ತೀವಿ, ಗ್ರಂಥಾಲಯಗಳನ್ನ ಮಾಡ್ತೀವಿ ಅಂತ. ಈಗ ಒಬ್ಬ ಮನುಷ್ಯನಿಗೆ 2-3 ಅವಶ್ಯಕತೆ ಇದೆಯಾ ಅನ್ನುವಂಥದ್ದು ಮೇಡಮ್. ಈಗ ನಾವು ಪುಣ್ಯಭೂಮಿ ಎಲ್ಲಿ ಮಣ್ಣು ಮಾಡಿರೋ ಅಲ್ಲೇ ನಮ್ಮ ಆತ್ಮ. ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಕೇಳ್ತಾ ಇರೋದು ಅಭಿಮಾನಿ ಸ್ಟುಡಿಯೋದಲ್ಲೇ ಜಾಗ ಬೇಕು ಅಂತ. ಈಗ ತಾವು ಒಂದು ಮಾಡ್ಬೋದು, ನಾವು ಒಂದು ಮಾಡ್ಬೋದು, ವೀರಕಪುತ್ರ ಶ್ರೀನಿವಾಸ ಒಂದು ಮಾಡ್ಬೋದು, ಸುದೀಪ್ ಸರ್ ಒಂದು ಮಾಡ್ಬೋದು. ಮಾಡಬೇಡ ಅಂತ ಯಾರು ಹೇಳಿಲ್ಲ ಮೇಡಮ್. ಈಗ ಸರ್ಕಾರ ಮಾಡ್ತಾರೆ. ಈಗ ಸಾಲು ಮರ ತಿಮ್ಮಕ್ಕವರು ಅವರು ಒಂದು 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಅವರು ನಿತ್ಯ ನೀರು ಹಾಕಿ ಮರ ಬೆಳೆಸಿ ಇದು ಮಾಡಿರೋದಕ್ಕೆ ಸಾವಿರಾರು ತಾಲೂಕುಗಳಲ್ಲಿ 100 ತಾಲೂಕುಗಳಲ್ಲಿ ಅವರು ಸಾಲು ಮರ ತಿಮ್ಮಕ್ಕ ಪಾರ್ಕ್ ಅಂತಲೇ ಮಾಡಿದ್ದಾರೆ. ಒಂದೊಂದು ತಾಲೂಕು ಹೋಬಳಿ ಲೆವೆಲ್ ಸರ್ಕಾರಿ ಇರೋಂಥ ಜಾಗದಲ್ಲಿ. ಹಂಗೆ ನಾವು ಕೇಳ್ತಾ ಇರೋದು ಮೇಡಮ್. ಈಗ ಅಲ್ಲಿ ಕೊಡೋಕಾಲ ಇಲ್ಲಿ ಕೊಡೋಕಾಲ ಅಂತಾರೆ. ಅವರು ಒಂದೊಂದು ಹೆಸರಲ್ಲಿ 10 ಪಾರ್ಕ್ ಇರೋರು ಇದ್ದಾರೆ. ನಮ್ಗೆ ಅದೆಲ್ಲ ಬೇಡ ಪಾಪ ಹೇಳೋಕೋರೆ ಎಲ್ಲ ಒಂದ್ ವೇಳೆ ಕೊಟ್ರೆ ಆ ಜಾಗನ ಏನ್ ಮಾಡ್ಬೇಕು ಅಂತ ಹೊರಟಿದ್ದೀರಾ? ನಾವು ಹೇಳಿ ಮೇಡಮ್, ಅಲ್ಲಿ ಒಂದು ದೇವ ಮಂದಿರ, ಒಂದು ಮಂದಿರ ಮಾಡಬೇಕು ಅಂತಿದ್ದೀವಿ, ಒಂದು ಜ್ಞಾನ ಮಂದಿರ ಮಾಡಬೇಕು ಅಂತಿದ್ದೀವಿ, ಒಂದು ಲೈಬ್ರರಿ ಮಾಡಬೇಕು ಅಂತಿದ್ದೀವಿ. ಬಂದಂಥ ಜನಕ್ಕೆ ದಾಸೋಹ ಟೈಪಲ್ಲಿ ಅಭಿಮಾನಿಗಳು ಯಾರು ದರ್ಶನ ಮಾಡ್ತಾರೋ ದಾಸೋಹ ಟೈಪಲ್ಲಿ ನಮ್ಮ ಕೈಲಾಗಿದ್ದು ಅಭಿಮಾನಿಗಳಾಗಿ ನಾವು ನಮ್ಮ ಕೈಲಿ ಏನು ಮಾಡಬೇಕು ಅದನ್ನ ಮಾಡಬೇಕು ಅಂತ ಇದ್ದೀವಿ. ಅಭಿಮಾನಿಗಳಿಗೆ ಕೊಟ್ಟರೆ ಇಲ್ಲ ಸರ್ಕಾರನೇ ಮುಂಚೂಣಿ ನಿಂತ್ಕೊಂಡು ವಹಿಸ್ರೆ ಹೋದಂಥ ಅಭಿಮಾನಿಗಳಿಗೆ ಹೆಂಗೆ ಟೆಂಪಲ್ಗೆ ಹೋಗ್ಬಿಟ್ಟು ನಾವು ಪೂಜೆ ಸಲ್ಲಿಸ್ಕೊಂಡು ಬರ್ತೀವೋ, ಈಗ ಅವ್ರದ್ದು ಗ್ಯಾಲರಿ ಥರ ಮಾಡಿ ಅವರು ಮಣ್ಣಾಗಿದ್ದು ವಿಷ್ಣು ಸರ್ ಮಣ್ಣಾಗಿದ್ದು ಜಾಗ ಯಾವ ಥರ ಆಯಿತು, ಯಾವ ಥರ ನಡೆದು ಬಂದ ಹಾದಿ, ಆ ಥರ ಒಂದು ಮುನ್ನೋಟ ಇನ್ನೋಟದೆಲ್ಲ ಒಂದು ಸ್ಕ್ರೀನ್ ಗ್ಯಾಲರಿ ಥರ ಮಾಡಿ ಮೇಡಮ್, ಫೋಟೋಗಳು ಹಾಕಿ ಏನೋ ಒಂದು ಮಾಡ್ಬೋದು. ನಮ್ಮ ಕನಿಷ್ಠ ಪಕ್ಷ 2 ಎಕರೆ ಬೇಕೇ ಬೇಕು. ವಶಪಡಿಸ್ಕೊಂಡಿರೋ ಜಾಗ, ಅಷ್ಟು ಜಾಗ ಕೊಟ್ಟರೆ ತುಂಬ ಅದ್ಭುತ ಮೇಡಮ್. ಓಕೆ, ವಿಷ್ಣುದಾದ ಅವರಿಗೆ ಹಿಂದೆನೂ ಅನ್ಯಾಯ ಆಗಿತ್ತು, ಈಗಲೂ ಅನ್ಯಾಯನೇ ಆಗ್ತಾ ಇದೆ. ಬಟ್ ಯಾಕೆ ಅಭಿಮಾನಿಗಳಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು? ಮೇಡಮ್ ಒಗ್ಗಟ್ಟಿಲ್ಲ ಅನ್ನೋದಕ್ಕೆ ಮೇಡಮ್, ಈಗ ಎಲ್ಲರೂ ಅವ್ರವ್ರ ಒತ್ತಡ ಜೀವನ ಇದೆ ಮೇಡಮ್. ಏನು ಅಭಿಮಾನಕ್ಕೆ ವಿಷ್ಣುವರ್ಧನ್ ಅವ್ರಿಗೋಸ್ಕರನೇ ಬಂದು ಮಾಡ್ತಾ ಇರೋದು. ಇಲ್ಲಿ ಯಾರಿಗೂ ಬೆನಿಫಿಟ್ ಯಾರಿಗೂ ಇಲ್ಲ ಮೇಡಮ್. ಈ ಸ್ವಂತ ಸ್ವಇಚ್ಛೆನೇ. ಈಗ ನಾವು ತಮ್ಮ ಹತ್ರ ಅಲ್ಲಿ ಇನ್ನೊಬ್ಬರ ಹತ್ರ ಚಂದತ್ ಮಾಡೋಂಥ ಅಭಿಮಾನಿಗಳು ಯಾರೂ ಇಲ್ಲ. ಎಲ್ಲ ಅವ್ರು ಸ್ವಂತ ಮಾಡಿರೋಂಥ ಸ್ವಂತ ಖರ್ಚಾಗಿ ಮಾಡೋವಂಥ ಅಭಿಮಾನಿಗಳು. ಅದ್ರಿಗೆ ಎಳ್ಳಷ್ಟು ಜನ ಮಾಡ್ತಾ ಇದ್ದಾರೆ ಮೇಡಮ್. ಈಗ ಒಗ್ಗಟ್ಟಿಲ್ಲ ಅಂದರೆ ಮೇಡಮ್, ಈಗ ನಮ್ಮ ಸಂಘಟನೆ ಮಾಡ್ಕೊಂಡಿದ್ದೀವಿ, ನಮ್ಮ ಅದೊಂದು ಹೆಸರು ಇಟ್ಕೊಂಡಿದ್ದೀವಿ. ನಾವು ಹಿತೈಷಿ ಸಂಘ ಅಂತ ಇಟ್ಕೊಂಡಿದ್ದೀವಿ. ಇನ್ನು ಇವರು ವಿಷ್ಣು ಸೇನಾ ಅಂತ ಇಟ್ಕೊಂಡಿದ್ದಾರೆ, ವಿಷ್ಣು ಸೇನಾ ಸಮಿತಿ ಅಂತ ಇಟ್ಕೊಂಡಿದ್ದಾರೆ, ವಿಷ್ಣು ಸಂಘಟನೆ ಅಂತ ಇಟ್ಕೊಂಡಿದ್ದಾರೆ. ಎಲ್ಲ ಯಾರ ಹೆಸರಲ್ಲಿ ಮಾಡಿದ್ರು ವಿಷ್ಣುವರ್ಧನ್ ಹೆಸರಲ್ಲೇ ಮಾಡ್ತಾ ಇರೋದು ಮೇಡಮ್. ಅದು ಆ ಭೇದ ಈ ಭೇದ ಅಂತ ನಾವು ಅಂದ್ಕೊಂಡಿಲ್ಲ ಮೇಡಮ್. ನಾವು ಹೇಳಿದ್ವಲ್ಲ ಮೇಡಮ್, ಆಗಲೇ ಹೇಳ್ದಂಗೆ ಅವರು ಈಗ ಯಾರು ಗೊತ್ತಿರೋರು ಕೆಲವರಿಗೆ. ಈಗ ನನಗೆ ಈಶ್ವರ ಖಂಡ್ರೆ ಸರ್ಗೆ ನಮ್ಮ ಕೆ ಮಂಜು ಸಾಹೇಬರು, ನಮ್ಮ ಬಣಗರ್ ಸಾಹೇಬರು, ಫಿಲಮ್ ಚೇಂಬರ್ ಅಧ್ಯಕ್ಷರು ಇವರೆಲ್ಲ ಕರ್ಕೊಂಡೋಗಿದ್ರು ನಮ್ಮನ್ನು. ನಾವೊಬ್ಬ ನಿರ್ಮಾಪಕರಾಗಿದ್ದೀವಿ, ಪ್ಲಸ್ ವಿಷ್ಣುವರ್ಧನ್ ಅವ್ರ ಅಭಿಮಾನಿ ಆಗಿದ್ದೀವಿ, ಒಂದು ಸಂಘ ಮಡಿಕೊಂಡಿದ್ದೀವಿ, ಅಧ್ಯಕ್ಷರಾಗಿದ್ದೀವಿ. ಎಲ್ಲ ಒಂದು ವಿಶ್ವಾಸ ಇಟ್ಟು ಕರ್ಕೊಂಡೋದ್ರು ಮೇಡಮ್. ಹಂಗೆ ಈಗ ಅವ್ರಿಗೆ ಗೊತ್ತಿರೋ ವಿಶ್ವಾಸ ಇಟ್ಟಿರೋಂಥ ರಾಜಕಾರಣಿಗಳು, ಎಲ್ಲರ
ಸಾಹಿತಿಗಳು ಯಾರೋ ಒಬ್ಬರು ಅಧಿಕಾರಿ ತಕ್ಕೆ, ಒಬ್ಬರು ರಾಜಕಾರಣಿ ತಕ್ಕೆ, ಒಬ್ಬರು ಮಿನಿಸ್ಟ್ರ್ ತಕ್ಕೆ ಕರ್ಕೊಂಡು ಹೋಗ್ತಾರೆ ಮೇಡಮ್. ಅದು ತಪ್ಪು ಅಂತ ನಾವು ಭಾವಿಸೋಕ್ಕಾಗಲ್ಲ. ಅವ್ರ ಕೈಲಾಗಿದ್ದು ಮಾಡ್ತಾರೆ ಮೇಡಮ್. ಇಲ್ಲಿ ಯಾರು ತಾರತಮ್ಯ ಯಾರೂ ಇಲ್ಲ ಮೇಡಮ್. ಇದಕ್ಕೆ ಅವ್ರವ್ರ ಶಕ್ತಿ ಅನುಸಾರ ಮಾಡ್ತಾ ಇದ್ದಾರೆ. ನಾವು ಅವ್ರನ್ನ ಅಭಿಮಾನಿಯಲ್ಲಿ ಒಡಕಿದೆ ಇದಿದೆ ಅಂದರೆ ಯಾರ ಹೆಸರು ಹೇಳಿದ್ರು ಮಾಡೋರು ಮೇಡಮ್. ಈಗ ನಾನು ಸಂಘ ಹೆಸರು ಇಟ್ಕೊಂಡು ಹೇಳಿದ್ರು ವಿಷ್ಣುವರ್ಧನ್ ಅವ್ರಿಗೆ ಫೋಟೋ ಪೂಜೆ ಮಾಡಬೇಕು, ಅವ್ರ ಹೆಸರಲ್ಲೇ ಅನುದಾನ ಮಾಡಬೇಕು, ಅವ್ರ ಹೆಸರಲ್ಲೇ ಬ್ಲಡ್ ಕ್ಯಾಂಪ್ ಮಾಡಬೇಕು. ಬಟ್ ಆದ್ರೆ ಮೊನ್ನೆ ಅನಿರುದ್ಧ ಅವರು ಸಭೆ ಇಟ್ಟಾಗ ಅವರೇ ಹೇಳ್ತಾರೆ ಅಭಿಮಾನಿಗಳು ವಿಷ್ಣುದಾದ ಅವರ ಹೆಸರು ಹೇಳಿ ದುಡ್ಡು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮೇಡಮ್ ಯಾರು ಮೇಡಮ್ ಕೊಡುವಂಥವ್ರು ಯಾರಿದ್ದಾರೆ? ಅವ್ರಿಗೆ ಯಾವ ತಪ್ಪು ಮಾಹಿತಿ? ಅಭಿಮಾನಿ ಇರೋರು ಯಾರು ಮಾಡಲ್ಲ. ದೊಡ್ಡ ಒಂದು ಪೋಸ್ಟರ್ ಹಾಕ್ತಾರೆ, ದಾದಾ ಅವರ ಫೋಟೋ ಸಣ್ಣದಾಗಿರುತ್ತೆ, ಅಭಿಮಾನಿಯ ಫೋಟೋ ದೊಡ್ಡದಾಗಿರುತ್ತೆ. ನಾವು ಅಕೌಂಟ್ ಓಪನ್ ಮಾಡಿಲ್ಲ ಮೇಡಮ್. ಸಂಘ ರಿಜಿಸ್ಟ್ರೇಷನ್ ಮಾಡಿರೋ ನಾವು ಅಕೌಂಟ್ ಓಪನ್ ಮಾಡಿಲ್ಲ. ಈಗ ಹೇಳಿದ್ನಲ್ಲ ಮೇಡಮ್, ಎಲ್ಲ ಬಡ ಅಭಿಮಾನಿಗಳೇ ಇರೋದು, ಹೃದಯದಲ್ಲಿ ಶ್ರೀಮಂತಿಕೆ. ಈ ಥರ ವಿಷಯದಲ್ಲಿ ಮೇಡಮ್ ಇವೆಲ್ಲ ಸತ್ಯಕ್ಕೆ ದೂರವಾದ ಮಾತು ಮೇಡಮ್. ಯಾರು ಹೇಳೋರು ಅವರು ಸ್ವಇಚ್ಛೆಯಿಂದ ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ ಮೇಡಮ್. ನಮ್ಮ ಕಂಡಂಗೆ ಯಾವ ಅಭಿಮಾನಿ ಸಂಘದವ್ರು ಮೇಡಮ್ ದುಡ್ಡು ಮಾಡೋಕ್ಕೆ ಮಾಡ್ಕೊಳ ಅಂತ ಅವಶ್ಯಕತೆ ಏನಿದೆ ಮೇಡಮ್? ನಾವು ದುಡ್ದು ನಮ್ಮನ್ನ ದುಡ್ಡು ತಂದು ನಾವಿನ್ನೂ ವಿಷ್ಣುವರ್ಧನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹೊರತು ಅವ್ರ ಹೆಸರು ಹೇಳ್ಕೊಂತೀನೋ ಅಂತ ಭ್ರಮೆ ನಮಗಿಲ್ಲ ಮೇಡಮ್. ನಾವೇ ಹೇಳಿದ್ವಲ್ಲ ಮೇಡಮ್, ಆ ಸ್ಮಾರಕ ಮಾಡಿರಿ, ಅಲ್ಲಿ ಪುಣ್ಯಭೂಮಿ ಜಾಗದನ್ನ ಅಭಿವೃದ್ಧಿಪಡಿಸಿ. ನಾನು ಹೇಳಿದೆ ಮೇಡಮ್, ನಮ್ಮ ವೈಯಕ್ತಿಕಾಗಿ 50 ಲಕ್ಷ ಕೊಡ್ತೀವಿ ನಮ್ಮ ಸಂಘಟನೆ ಕಡೆಯಿಂದ ಅಂತ ನಾವೇ ಬಹಿರಂಗವಾಗಿ ಮಾಧ್ಯಮ ಮುಖಾಂತರನೇ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಮೇಡಮ್. ಅಂಥ ಅಭಿಮಾನಿಗಳು ಯಾರೂ ಇಲ್ಲ ಮೇಡಮ್. ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡೋವಂಥರಲ್ಲ. ಅವ್ರ ಆದರ್ಶವಾಗಿ ಮಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಹೊರತು ದುಡ್ಡು ಕಾಸಿನ ವಿಷಯದಲ್ಲಿ ಇದು ಸತ್ಯವಾದ ದೂರವಾದ ಮೇಡಮ್. ಅವ್ರಿಗೆ ಮಿಸ್ಗೈಡ್ ಮಾಡೋರು ನಮ್ಗೆ ಗೊತ್ತಿಲ್ಲ. ನಾವಂತೂ ಮೇಡಮ್ ಆ ವಿಷಯದಲ್ಲಿ ನಮ್ಮ ಸ್ವಇಚ್ಛೆಯಿಂದನೇ ಇಡೀ ಬೆಂಗಳೂರು ಕರ್ನಾಟಕದಲ್ಲಿ ಮೇಡಮ್ ನಮ್ಮ ಹಿತೈಷಿ ಸಂಘ ವಿಷ್ಣುವರ್ಧನ್ ಸಂಘ ಲೋಕೇಶ್ ಗೌಡರು ಯಾರತವನ ಒಂದು ಟಾರ್ಗೆಟ್ ಮಾಡಿ 5,000 ಕೊಡಿ 10,000 ಕೊಡಿ ಹಂಗೆ ಹಿಂಗೆ ಅಂತ ಕೇಳಿದ್ರೆ ಅಂತ ಹೇಳಿಸ್ಬಿಡಿ ಮೇಡಮ್. ನಮಗೆ 24 hour ಕೊಟ್ಟರು ಮೇಡಮ್. ನಮ್ಗೆ 25,000 ಜನಕ್ಕೆ ಅನುದಾನ ಮಾಡೋ ಶಕ್ತಿ ಆ ಭಗವಂತ ಆ ಶಕ್ತಿ ಕೊಟ್ಟಿದ್ದೇನೆ ಮೇಡಮ್. ಆ ಪುಣ್ಯಾತ್ಮ ಮಾಡೋಂಥ ಭಾಗ್ಯ ನಮ್ಗೆ ಸಿಕ್ಕಿರೋದು ದೊಡ್ಡ ಭಾಗ್ಯ ಮೇಡಮ್. ಆ ಭಾಗ್ಯ ಸಿಗೋದೇ ಪುಣ್ಯ. ಆದರೆ ದುಡ್ಡು ಕಾಸಿನ ವಿಷಯದಲ್ಲಿ ಹೇಳ್ತಾ ಇರೋದು ಇದು ನಮಗೆ ಸಮಾಧಾನ ಇಲ್ಲ. ಯಾರೋ ಅವ್ರ ಮನೆಗೆ ಗೊತ್ತಿಲ್ಲದರೋ ತಪ್ಪು ಮಾಹಿತಿ ಕೊಟ್ಟಿರ್ಬೇಕಷ್ಟೇ. ಇನ್ನೇನು ಅವರ ಹುಟ್ಟುಹಬ್ಬಕ್ಕೆ 8-10 ದಿನ ಇದೆ ಅಷ್ಟೇ. ಅವಾಗಾದ್ರೂ ಜಾಗ ನಿಮ್ ಕೈಗೆ ಬರುತ್ತಾ? ಮಾಡುವಂತ ಪ್ರಯತ್ನ ಏನಾದ್ರು ಮಾಡಿದ್ರೆ? ಈ ಹಿಂದೆ ನೀವೇ ಹೇಳಿದ್ರೆ ಅಭಿಮಾನಿಗಳೆಲ್ಲ ದುಡ್ಡು ಹಾಕಿ ನಾವೇ ತಗೋತೀವಿ ಅದನ್ನ ಅನ್ನುವಂಥದ್ದು ಎಲ್ಲಿ ತನಕ ಬಂದಿದೆ ಅನ್ನುವಂಥದ್ದು ಮೇಡಮ್? ಅದೇ ನೆನ್ನೆ ಆಗಿರೋ ಒಂದು ವಿಶ್ವಾಸ ಇಟ್ಟರೆ ಕೆಲವು ಸಂಘಟನೆಯವರು ಹೋಗಿ ಕೆಲವರಿಗೆಲ್ಲ ಇದು ಕೊಟ್ಟಿರೋ ಲೆಟ್ರ್ ಪ್ರಕಾರ ಇವೆಲ್ಲ ಆದೇಶಗಳು ನೋಡಿದ್ರೆ ಮೇಡಮ್, ಅವರು ಸರ್ಕಾರಿ ಮಟ್ಟದಲ್ಲಿ ಬಾಲಣ್ಣನ ಕುಟುಂಬದವರು ಸ್ಟೇ ಓಡಾಡ್ತಾ ಇದ್ದಾರೆ. ಸರ್ಕಾರನೇ ಈ ಸ್ಟೇ ಕೊಡಬಾರ್ದು ಅಂತ ಅವರೇ ಒಂದು ಕೇವಿಟ್ ಹಾಕೊಂಡವ್ರು ಅಂತ ನನಗೆ ಮಾಹಿತಿ ಗೊತ್ತಾಗಿದೆ. ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಾಗಿರೋದ್ರಿಂದ ಸನ್ಮಾನ್ಯ ಈಶ್ವರ ಖಂಡ್ರೆ ಸಾಹೇಬ್ರಿಗೆ ನಿನ್ನೆ ನಾವು ಸನ್ಮಾನ್ಯ ಇವರು ನಮ್ಮ ಕೆ ಮಂಜು ಸಾಹೇಬ್ ಪ್ರೊಡ್ಯೂಸರು ನಿನ್ನೆ ಭೇಟಿ ಅವರು ಸಕಾರಾತ್ಮಕ ಉತ್ತರ ಕೊಟ್ಟಿದ್ದಾರೆ ಮೇಡಮ್. ಆಮೇಲೆ ಕರ್ನಾಟಕ ರತ್ನ ಪ್ರಶಸ್ತಿನೂ ಸಹ ಕೊಡಬೇಕು ಅಂತ ನಾವು ಮನವಿ ಮಾಡಿದ್ವಿ. ಅದಕ್ಕೂ ಸಹ ನಾನು ಕ್ಯಾಬಿನೆಟ್ ಪ್ರತಿ ಗುರುವಾರ ಕ್ಯಾಬಿನೆಟ್ ನಡೀತದೆ. ಇದಕ್ಕಾಗಲೇ ಒಂದು 2-3 ಮನವಿ ಬಂದಿದೆ ಚಲನಚಿತ್ರ ಕಡೆಯಿಂದ, ನೀನು ನಿರ್ಮಾಪಕ ಸಂಘದ ಕಡೆಯಿಂದನೂ ಬಂದಿದ್ದೀರಾ, ಅಭಿಮಾನ ಸಂಘದಿಂದನೂ ಲೆಟ್ರ್ ಕೊಟ್ಟಿದ್ದೀರಾ. ನಮ್ಮ ನಾಳೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಆಮೇಲೆ ಕಾರ್ಯಕ್ರಮ ಮಾಡೋಕ್ಕೂ ಕೆ ಮಂಜು ಸರ್ ಅದ್ರ ಬಗ್ಗೆನೇ ಪರ್ಟಿಕ್ಯುಲರ್ ಹೇಳಿದ್ದಾರೆ. ನಮಗೆ ಇನ್ನು 8 ದಿನ ಟೈಮ್ ಇದೆ, ಈ ಸರ್ಕಾರದಿಂದ ನಮ್ಗೊಂದು ಪರ್ಮಿಷನ್ ಮಾಡಿಕೊಡಿ, ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಕೆ ಅವತ್ತಿನ ದಿನ. ನೀವು 365 ದಿನದಲ್ಲೂ ಬಿಟ್ಟಿಲ್ಲ ಅಂದರೆ ಒಂದಿನಾರು ದಯವಿಟ್ಟು ಬಿಡಿ. ಇದೆಲ್ಲ ಕೊಟ್ಟಿದ್ದ ಉದ್ದೇಶ ಇಷ್ಟ ಮೇಡಮ್. ನೀವು ಸರ್ಕಾರ ಅಂತ ವಶಪಡಿಸ್ಕೊಂಡಿದ್ದೀರಾ ಅರಣ್ಯಕ್ಕೆ, ನೀವು ಸರ್ಕಾರದಿಂದ ಮಾನ್ಯತೆ ಕೊಟ್ಟಿದ್ದೀರಾ 2 ಎಕರೆ. ಅಂದಿನ DC ಅವ್ರಿಗೆ ನೀವು ಹಸ್ತಾಂತರ ಮಾಡಿದ್ದೀರಾ. ಆ ಆದೇಶವನ್ನು ನಾವು ಅವ್ರಿಗೆ ಕೊಡೋಕ್ಕೋಸ್ಕರ ನಿನ್ನೆ ಮನವಿ ಕೊಡೋಕ್ಕೋಸ್ಕರ ಹೋಗಿದ್ದು, ತಿಳುವಳಿಕೆ ಪತ್ರ ಕೊಡೋಕೆ ಹೋಗಿದ್ದು. ಯಾವ ಥರ ಅಂದರೆ, ಸರ್ ನೀವು ನಿಮ್ಮದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿತ್ತು, ಫಾರೆಸ್ಟ್ರಿಂದ ಅವರು ಬಾಲಣ್ಣನ ಕುಟುಂಬ ಕೊಟ್ಟಿರೋ ಸತ್ಯ. ಆ ಜಾಗ 2 ಎಕರೆ ಜಾಗಕ್ಕೆ ಅಂದಿನ ಸರ್ಕಾರವನ್ನು ಗೆಜೆಟ್ ನೋಟಿಫಿಕೇಶನ್ ಮಾಡಿ, ಆ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ DC ಅವ್ರಿಗೆ ನೀವು ಹ್ಯಾಂಡ್ ಓವರ್ ಮಾಡಿದ್ದೀರಾ ಸರ್ಕಾರದಿಂದ, ಕಂದಾಯ ಕಡೆಯಿಂದ, ಮಿನಿಸ್ಟ್ರು ಕಡೆಯಿಂದ, ಯಾರು ಆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ. ಆ ಮನವಿ ಪತ್ರ ನಮಗೆ ಈಗ DC ಸಾಹೇಬರು ರಿಟೈರ್ಡ್ ಆದಮೇಲೆ ಶಂಕರ್ ಸಾಹೇಬರು ಅವರು ಕಡೆಯಿಂದ ಮೊನ್ನೆ ಹಿಂಗೆ ಒಂದು ಮಾಧ್ಯಮದಲ್ಲಿ ಬಂದ ಪ್ರಕಟಣೆ ಆದಾಗ ಅವ್ರ ಕಡೆಯಿಂದ ನನ್ನ ಅವಧಿಯಲ್ಲಾಗಿರೋಂಥ ಪೇಪರ್ ಇದೆ ಅಂತೇಳಿ ನಮ್ಮ ಕೆ ಮಂಜು ಸಾಹೇಬರು ಅವರು ತಂದು ನಿನ್ನೆ ಅವರು ಎಲ್ಲೇ ಪುಣ್ಯಾತ್ಮರು ಎಲ್ಲೋ ಒದಗಿಸ್ಕೊಟ್ರೋ ಗೊತ್ತಿಲ್ಲ, ಆ ಪೇಪರ್ ತಂದಿದ್ದಕ್ಕೋಸ್ಕರ ಮೇಡಮ್ ಇವತ್ತು ನಮಗೆ ಒಂದು ಜೀವ ಬಂದಂಗೆ ಆಗಿದೆ. ಆ ಜಾಗಕ್ಕೆ ಒಂದು ಜೀವ ಬಂದಂಗೆ ಆಗಿದೆ ಮೇಡಮ್. ನಾವು ಕೇಳಿರೋದೇನೋ, ಸರ್ ದಯವಿಟ್ಟು ಅಲ್ಲೊಂದು ಪೂಜೆ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಡಿ. ನಾನಾ ಜಿಲ್ಲೆಯಿಂದ ಬರ್ತಾರೆ, ಒಂಚೂರು ದಾಸೋಹ ಬ್ಲಡ್ ಕ್ಯಾಂಪು ಅವ್ರ ಹೆಸರಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಉದ್ದೇಶ ಇದೆ. ನಾವು ಬೇರೆ ಅಲ್ಲಿ ಮಂದಿರ ಕಟ್ಟೋದನ್ನ ನೀವು ಸರ್ಕಾರಿ ಮಟ್ಟದಲ್ಲಿ ಮಾತಾಡಿ ನಮಗೆ ನಿಗದಿಯಾಗಿ ಇಷ್ಟು ಜಾಗ ಬೇಕೇ ಬೇಕು ಮೇಡಮ್. ನಾವು 2 ಎಕರೆ ಕೇಳಿದ್ದೀವಿ, ಸರ್ಕಾರದವ್ರು ಎಷ್ಟು ಮಾಡಿಕೊಡ್ತಾರೋ ವೆಲ್ಕಮ್.
ಅವರು ಸರ್ಕಾರದವರು ಮಾಡಿಕೊಟ್ಟು ಬೇಕಾದ್ರೆ ಅವ್ರ ಬಾಲಣ್ಣನ ಕುಟುಂಬದವ್ರು ಬೇಕಾದ್ರೆ ಒಂದು ನಿಗದಿಯಾದ ಬೆಲೆ ಕಟ್ಟಿರಿ. ಆ ಬೆಲೆನ ನಾವು ಅಭಿಮಾನಿ ಸಂಘದವರು ನಮ್ಮ ಕೈಲಾಗದಂಥ ಸೇವೆನ ಖಂಡಿತ ಮಾಡ್ತೀವಿ. ಓಕೆ, ಇನ್ನೊಂದೇನು 8 ದಿನ ಇದೆ ಅಷ್ಟೇ. ಸೊ ಇವನ್ ಒಂದು ವೇಳೆ ಸರ್ಕಾರದಿಂದ ಆಗ್ಲಿಲ್ಲ ಅಂದ್ರೆ ಎಲ್ಲಿ ಮಾಡುವಂತಹ ಕೆಲಸ ಮಾತುಕತೆ ಆಗಿದೆಯಾ ಮೇಡಮ್? ಸರ್ಕಾರದವರು ಮಾಡಿಕೊಡ್ಲೇಬೇಕು ಮೇಡಮ್. ಅಲ್ಲಿ ಒಂದು ವೇಳೆ ಆಗಿಲ್ಲ, ಒಂದು ವೇಳೆ ಅನ್ನೋದಲ್ಲ ಮೇಡಮ್, ಈಗ ಸರ್ಕಾರ ಮಟ್ಟಿಗೆ ಬಂದಿದ್ದಲ್ಲ, ಜಾಗ ಅಂಗಳಕ್ಕೆ ಬಂದಿದ್ದಲ್ಲ, ಸರ್ಕಾರದವ್ರು ಪರ್ಮಿಷನ್ ಕೊಟ್ಟರೆ ನಾವು ಕಾರ್ಯಕ್ರಮ ಮಾಡ್ಕೊಂತೀವಿ. ಅವ್ರ ಹತ್ರ ಇಲ್ಲ ಅಂದರೆ ಬಾಲಣ್ಣ ಕುಟುಂಬದ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತೀವಿ, ದಯಮಾಡಿ ಒಂದಿನ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ, ನಿಮ್ಗೇನು ಅಡಚಣೆ ಆಗಲ್ಲ. ಅವರಿಂದನೇ ನಿಮಗೆ ಒಂದು ಹೆಸರು ಸ್ಥಾನಮಾನ ಬಂದಿರೋದು. ನೀವು ಅವ್ರಿಗೆ ಮೋಸ ಮಾಡಿದವ್ರು ಮೇಡಮ್ ಯಾರೂ ಉಳಿಯಲ್ಲ ಮೇಡಮ್. ವಿಷ್ಣುವರ್ಧನ್ ಅಲ್ಲಿ ಧರ್ಮಸ್ಥಳ ವಿಷಯಕ್ಕೆ ಹೋಗಿ ಯಾರು ಮೋಸ ಮಾಡಿರೋ, ಯಾರು ಮಾಡಿ ಅದ್ರ ಹೆಸರು ಹೇಳ್ಕೊಂಡು ಧರ್ಮಸ್ಥಳಕ್ಕೆ ಅಪಚ್ಯುತಿ ತಂದ್ರೋ ಅಲ್ಲಿ ಹಂಗೆ ಹಾಳಾದ್ರು. ಇಲ್ಲಿ ಇವ್ರೇನ ವಿಷ್ಣುವರ್ಧನ್ ಅವ್ರಿಗೆ ಏನನ್ನ ಮೋಸ ಮಾಡಿದ್ರೆ ಇವರು ಹಾಳಾಗ್ಬಿಡ್ತಾರೆ ಮೇಡಮ್. ಇವರು ಈ ಹಿಂದೆನೂ ನೀವು ಕಾರ್ತಿಕ್ ಅವ್ರ ಹತ್ರ ಮಾತಾಡಿದ್ರಿ ಅಂತ, ಬಟ್ ಆದ್ರೆ ಅವಾಗ್ಲೇ ಅವರು ಏನು ರೆಸ್ಪಾಂಡ್ ಮಾಡಿಲ್ಲ ಅಂತ ಅನ್ಸುತ್ತಾ? ಅವ್ರು ಏನು ಅಂದ್ರೆ ಈಗ ಅವರು ನನ್ನ ಮೇಲೆ ವೀರಕಪುತ್ರ ಶ್ರೀನಿವಾಸ್ ಮೇಲೆ ಸ್ಟೇ ತಂದಿದ್ರು ಕಳೆದ ವರ್ಷ ಡಿಸೆಂಬರಲ್ಲಿ. ಏನು ಅಂದರೆ ನೀವು 2 ದಿನ ಬಿಟ್ಟರು ಕಾರ್ಯಕ್ರಮ ಮಾಡ್ಬಿಡ್ತೀರಾ, 1000 ಜನಕ್ಕೆ ಅನುದಾನ ಹಾಕ್ಬಿಡ್ತೀರಾ ಅಂತ. ಅವ್ರಿಗೆ ಈ ಕೆಲವು ಸಂಘಟನೆ ಮೇಡಮ್ ಮಾಡ್ತಾರ ಶಕ್ತಿ ಇರೋವಂಥವ್ರು, ಅವ್ರ ಮೇಲೇ ಟಾರ್ಗೆಟ್. ನಾವು ಮಾಡ್ರೆ ನಾವು ಟಾರ್ಗೆಟ್, ನೀವು ಮಾಡ್ರೆ ನೀವು ಟಾರ್ಗೆಟ್. ಇವ್ರು ಮಾಡಲಿಲ್ವಾ ಅವಾಗ ಅಭಿಮಾನಿಗಳು ಕುಗ್ಬಿಡ್ತಾರೆ. ಕುಗ್ದಾಗ ಏನಾಯ್ತದೆ ಅಂದರೆ ಇಲ್ಲಿ ಯಾರು ಜನ ಬರಲ್ಲ, ಏನೂ ಇರಲ್ಲ. ಈ ಕೇಸು ಈಗ ನೋಡಿ ಮೇಡಮ್, ದಾಖಲಾತಿ ಕರೆಕ್ಟಾಗಿ ಸರ್ಕಾರಿ ಮಟ್ಟದಲ್ಲಿ ಹಾಕಿದ್ರೆ ಅವತ್ತಿನ ದಿನ ಅಭಿಮಾನಿಗಳು ರೈಟ್ಸ್ ಕೊಟ್ಟಿದ್ರೆ ಯಾವ ಕೇಸ್ ಹಾಕಕ್ಕೆ ಹೋಗಿದ್ರು, ಇವತ್ತು ಜಾಗ ಅಭಿಮಾನಿಗಳಿಗೂ ಸ್ವತ್ತಾಗಿರೋದು ಅದು ಮೇಡಮ್. ವಿಷ್ಣುವರ್ಧನ್ ಅವರು ಸ್ಮಾರಕನ ಒಂದು ಇಟ್ಕೆನೂ ಸಹ ಅಲ್ಲಿ ಕದಲಿಸೋಕ್ಕಾಯ್ತಿರಲಿಲ್ಲ ಮೇಡಮ್. ಅಷ್ಟು ಅದ್ಭುತವಾಗಿ ಒಂದು ಮಂದಿರನ್ನೇ ಮಾಡಿಬಿಡ್ತಿದ್ದೆ ನಾವು. ಆದರೆ ಇವತ್ತು ಒಂಥರ ಘೋರ ಮೇಡಮ್, ನೆನೆಸ್ಕೊಂಡ್ರೆ ಅದು ಮನಸ್ಸಿಂದ ಹೇಳೋಕ್ಕಾಗಲ್ಲ, ಅಷ್ಟು ನೋವಾಯ್ತದೆ ಮೇಡಮ್. ಎಷ್ಟೇ ನೋವಿದ್ರೂ ಸಹ ನಮ್ಮ ಜನಗಳ ಮಧ್ಯೆ ಏನು ಆಗಿಲ್ಲ ಅನ್ನೋಂತಾನೆ ಬದುಕಬೇಕು, ನಗ್ನಗ್ತಾನೆ ಬದುಕಬೇಕು, ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಓಕೆ, ಒಂದಷ್ಟು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ 18ನೇ ತಾರೀಕಿಗೆ ಬರಕ್ಕೆ. ಇನ್ನೇನು ಹುಟ್ಟು ಹಬ್ಬ, ಇನ್ನೇನು 8 ದಿನ ಇದೆ ಅಷ್ಟೇ. ಸೊ ಏನು ಹೇಳ್ತೀರಾ ಕೊನೆಯದಾಗಿ ಅಭಿಮಾನಿ ಮೇಡಮ್? ಕೊನೆಯದಾಗಿ ಮೇಡಮ್, ನಮಗೆ ಅಭಿಮಾನಿಗಳು ಪುಣ್ಯಭೂಮಿ, ಅದು ಅಭಿಮಾನಿಗಳು ಸೊತ್ತೆ. ಸೂರಜ್ ಚಂದ್ರ ಎಲ್ಲಿ ಹೋಗಿರ್ತಾರೋ ಅಭಿಮಾನಿ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಇರ್ತಾರೆ ಅಂತ ನಮ್ಮ ಇದು. ಆ ವಿಷಯ ಸಂಬಂಧಪಟ್ಟಂಗೆ ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬರು ನನಗೆ ಅದ್ರ ಬಗ್ಗೆ ಮನವಿ ಕೊಡ ಮೊನ್ನೆ ಹಿಂಗೆ ಸರ್ ಹಿಂಗೆ ಮಾತಾಡಿದ ಸೆಷನಲ್ಲಿ ತುಂಬ ಖುಷಿ ಆಯ್ತು ಸರ್ ಅಂದಾಗ, ನಾನಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ನನ್ನ ಇದರಿಂದನೇ ನಾನು ಪರ್ಮಿಷನ್ ತಗೊಂಡ್ಕೊಡ್ತೀನಿ ಅಂತ ಪಾಪ ಅವರು ನಮ್ಗೆ ತುಂಬ ಭರವಸೆ ಕೊಟ್ಟಿದ್ದಾರೆ ಸಾಹೇಬ್ರಿಗೆ. ನಮ್ಮ ಸಂಘದಿಂದ ಅವ್ರಿಗೆ ಅಭಿಮಾನಿ ಸಂಘಗಳಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ನಮ್ಮ ಹೆಂಗ್ರೆ ಸಂಜೀವಣ್ಣ ಅಂತ ಇದ್ದಾರೆ, ಪುಟ್ಟಣ್ಣ ಅಂತವರು ಸಾಹಸ ವಿಷ್ಣುವರ್ಧನ್ ಸಂಘದ ಅಧ್ಯಕ್ಷರು, ಅವರು ನಮ್ಮ ಪ್ರತಾಪ್ ಅವರು, ವಿಷ್ಣು ಪ್ರತಾಪ್ ಅವರು, ಎಲ್ಲರೂ ಸ್ನೇಹಿತರು ಎಲ್ಲ ಸೇರಿ ಈ ಸಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮೇಡಮ್. ಅಲ್ಲಿ ನೋಡೋಣ ಮೇಡಮ್, ಇನ್ನು ಏನಾಯ್ತದ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಗೆ ಆ ಜಾಗ ಬೇಕೇ ಬೇಕು ಮೇಡಮ್. ಆಗಲಿಲ್ಲ ಅಂದರೆ ಮೇಡಮ್ ವಿಷ್ಣುವರ್ಧನ್ ನಮ್ಮ ಮನಸ್ಸಲ್ಲಿದ್ದಾರೆ. ಈಗ ವಿಷ್ಣುವರ್ಧನ್ ನೋಡಿದ ತಕ್ಷಣವೇ ಅಭಿಮಾನ ಹುಡ್ತಾನಕ್ಕಿಂತ ಅವ್ರು ನಮ್ಮ ಮನಸ್ಸಲ್ಲಿ 365 ದಿನ ನಮ್ಮ ಮನಸ್ಸಲ್ಲಿ ಇದ್ದೇ ಇರ್ತಾರೆ ಮೇಡಮ್ ಅವರು. ಆದ್ದರಿಂದ ನಮಗೆ ಈ ಸರ್ಕಾರ ದಯವಿಟ್ಟು ಹೇಳ್ತಾ ಇದ್ದೀನಿ, ಬಾಲನ ಕುಟುಂಬದವ್ರಿಗೆ ಹೇಳ್ತಾ ಇದ್ದೀನಿ, ನಮ್ಮ ವಿಷ್ಣು ಸರ್ ಕುಟುಂಬದವ್ರಿಗೂ ಹೇಳ್ತಾ ಇದ್ದೀವಿ, ನಾವು ಯಾರನ್ನೂ ದೂಷಣೆ ಮಾಡ್ತಾ ಇಲ್ಲ, ಸರ್ಕಾರಕ್ಕೂ ಮನವಿ ಮಾಡ್ಕೊತೀವಿ, ದಯಮಾಡಿ ನಮಗೆ ಅಲ್ಲಿ ಅವ್ರ ಕೈ ಮುಕ್ಕೊಳ್ಳೋವಂಥ ಭಾಗ್ಯ ಮಾಡಿಕೊಡಿ. ಅಭಿಮಾನಿ ಸ್ಟುಡಿಯೋದಲ್ಲಿ ನಮಗೆ ಅಭಿಮಾನಿಗಳು ಅವರ ಸ್ಮಾರಕ ಪುಣ್ಯಭೂಮಿನ ಪುನಃ ನೋಡಿಬಿಟ್ಟು ನಾವು ದೇವಸ್ಥಾನ ಮಂದಿರ ಥರ ಡೆವಲಪ್ಮೆಂಟ್ ಆಗೋಕ್ಕೆ ನೀವೆಲ್ಲ ಸಹಕಾರ ಮಾಡಿಕೊಡಿ. ಸರ್ಕಾರಕ್ಕೂ ನೀವು ಒಂದು ಮನವಿ ಕೊಡಿ. ಆಮೇಲೆ ವಿಷ್ಣುವರ್ಧನ್ ಅವ್ರಿಗೆ ಕರ್ನಾಟಕ ರತ್ನ ಬರ್ತ್ಡೇ ಒಳಗೆ ದಯವಿಟ್ಟು ಕರ್ನಾಟಕ ರತ್ನನ ಕರ್ನಾಟಕ ರಾಜ್ಯ ಸರ್ಕಾರ ದಯವಿಟ್ಟು ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್, ಒಳ್ಳೆಯದಾಗಲಿ. ಎಸ್, ಇದಿಷ್ಟು ಲೋಕೇಶ್ ಅವರ ಮಾತಾಗಿತ್ತು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.